ಹೇ ಫ್ಯಾಮ್, ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಿದೆ. ಇವತ್ತಿನ ವ್ಲಾಗ್ ಯೋಗ ವ್ಲಾಗ್ ಇರೋದ್ರಿಂದ 6 o'clock ಎದ್ದಿದ್ದೀನಿ. ಗಾನು ಎದ್ದಿದ್ದಾಳೆ ಅನಿಸುತ್ತೆ, ಗೊತ್ತಿಲ್ಲ. ಇವಾಗ ನಾನು ಬ್ಲ್ಯಾಂಕೆಟ್ ಮಡ್ಸೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಬ್ಲ್ಯಾಂಕೆಟ್ ಮಡ್ಸೋಕ್ಕೆ ಇವಾಗ ಇದು ತುಂಬ ಬಿಗ್ ಬ್ಲ್ಯಾಂಕೆಟ್ ಆಗಿರೋದ್ರಿಂದ ನನಗೆ ಟೈಮ್ ತೊಗೊತೀನಿ ಅಂತ ಕಾಣಿಸುತ್ತೆ. ನೋಡೋಣ, ಮಡಿಸ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಬೆಳಗ್ಗೆ ಬೇಗ 5 o'clock ಎದ್ಬಿಟ್ಟು ಸೈಟ್ ಹತ್ರ ಹೋಗಿದ್ದಾರೆ. ನಾನು 6 o'clock ಎದ್ದಿದ್ದೀನಿ. ಅಟ್ಲೀಸ್ಟ್ ಯೋಗ ಮಾಡೋಕ್ಕಾದ್ರೂ ಎದ್ದಿದ್ದೀನಿ. ಇಲ್ಲ ಅಂದರೆ 9 o'clock ಫಿಕ್ಸ್. ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಾಯಿತು. ಕ್ಯಾಮ್ರಾ ಪಿಕ್ ಮಾಡ್ಕೊಂಡು ಇವಾಗ ನಾನು ಫ್ಯಾನ್ ಆಫ್ ಮಾಡಬೇಕಾಗಿತ್ತು. ಫ್ಯಾನ್ ಆಫ್ ಟರ್ನ್ ಆಫ್ ಮಾಡಿ ಹೊರಗಡೆ ಬಂದು ವ್ಯೂ ನೋಡ್ತಾ ಇದ್ದೀನಿ. ವ್ಯೂ ನೋಡಿ ಇವಾಗ ನಾನು ಬ್ರಷ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬಾತ್ರೂಮ್ ಒಳಗಡೆ ಎಂಟ್ರಿ ಕೊಟ್ಟು ನಾನು ಟೂತ್ಪೇಸ್ಟ್ ಎತ್ಕೊಂಡು ಇವಾಗ ನನ್ನ ಬ್ರಷ್ಗೆ ಟೂತ್ಪೇಸ್ಟ್ ಅಪ್ಲೈ ಮಾಡಿ ಇವಾಗ ನಾನು ವ್ಯೂ ನೋಡ್ಕೊತ ಬ್ರಷ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬ್ರಷ್ ಟ್ವೈಸ್ ಅ ಡೇ, ಓಕೆ. ದಿನದಲ್ಲಿ 2 times ಬ್ರಷ್ ಮಾಡಿ, ಓಕೆ. ಬ್ರಷ್ ಮಾಡ್ಕೊತ ವಾಕ್ ಮಾಡ್ತಾಯಿದ್ದೀನಿ. ಇವಾಗ ಗೇಟ್ ಹತ್ರ ಹೋಗಿ ಬಂದೆ. ಇವಾಗ ವಿಂಡೋ ಹತ್ರ ಚೀಸ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಳಗಡೆ ಬಂದು ಕಾನು ಅಮ್ಮ ಇದ್ದಾರೆ ಅಂತ ನೋಡಿ ಹೊರಗಡೆ ಬಂದೆ. ಮತ್ತೆ ವ್ಯೂ ನೋಡ್ಕೊತ ಬ್ರಷ್ ಮಾಡಿ ಬ್ರಷ್ ಮಾಡಾದ್ಮೇಲೆ ಫೇಸ್ ವಾಶ್ ಮಾಡೋಕ್ಕೆ ಬಂದೆ. ಫೇಸ್ ವಾಶ್ ಮಾಡಾದ್ಮೇಲೆ ನಿಮ್ಮನ್ನು ನೋಡಿ ಕ್ಯಾಮ್ರಾ ಪಿಕ್ ಮಾಡಿಕೊಂಡು ಕ್ಯಾಮ್ರಾ ವಾಟರ್ ಆಗಿಬಿಡ್ತು ಬೈ ಮಿಸ್ಸಾಗಿ. ಅದಕ್ಕೆ ಈ ಥರ ಕಾಣಿಸುತ್ತೆ, ಸಾರಿ ಗೈಸ್. ಇವಾಗ ಕ್ಲಿಯರ್ ಆಗುತ್ತೆ ಒಳಗಡೆ ಹೋದ್ಮೇಲೆ ನೋಡಿ. ಓಕೆ, ಇವಾಗ ಕ್ಯಾಮ್ರಾ ಕ್ಲಿಯರ್ ಆಗಿದೆ. ಮತ್ತು ಆಚೆ ಬಂದು ಮತ್ತೆ ಟವಲ್ ಎತ್ಕೊಂಡು ಮುಖ ಒರೆಸ್ಕೊಂಡು ಫೇಸ್ನೆಲ್ಲ ಡ್ರೈ ಮಾಡಿಕೊಂಡು ಇವಾಗ ಕಿಚನ್ಗೆ ಹೋಗ್ಬಿಟ್ಟು ವಾಟರ್ ಕುಡಿದು ನಾನು ಗ್ಲಾಸ್ ಎತ್ಕೊಂಡು ಇವಾಗ ವಾಟರ್ನ ಪೋರ್ ಮಾಡ್ಕೊತಾ ಇದ್ದೀನಿ. ಇವಾಗ ಡ್ರಿಂಕ್ ಮಾಡ್ತಾಯಿದ್ದೀನಿ. ಒಂದು ದಿನಕ್ಕೆ ಗೈಸ್ ಡೈಲಿ ನೀವು 1 or 2 glasses ವಾಟರ್ನ ಡ್ರಿಂಕ್ ಮಾಡಬೇಕು. ಇವಾಗ ನಾನು ದೇವ್ರ ಮನೆ ಹತ್ತಿರ ಬಂದು ವಿಭೂತಿ ಎತ್ಕೊಂಡು ರಬ್ ಮಾಡಿ ವಿಭೂತಿಗೆ ಇವಾಗ ಧರಿಸ್ಕೊತಾ ಇದ್ದೀನಿ ಗೈಸ್. ನೋಡಿ, ಗಾನು ಎದ್ದಿದ್ದಾಳೆ ಅನಿಸುತ್ತೆ, ಗೊತ್ತಿಲ್ಲ. ಇವಾಗ ಕ್ಯಾಮ್ರಾನ ಪಿಕ್ ಮಾಡಿ ದೇವ್ರ ಮನೆ ಡೋರ್ನ ನಿಮಗೆ ವಾಟರ್ನ ಒಂದು ಟೈಮಿಗೆ 1 or 2 glasses ಡ್ರಿಂಕ್ ಮಾಡಿ ಅಂತ ಹೇಳಿದ್ದು, ಓಕೆನಾ. ದಿನಕ್ಕೆ ಒಂದು ಡೇ ಬೇಕಂದರೆ 3 or 4 liters ನೀವು ಡ್ರಿಂಕ್ ಮಾಡ್ತೀನಿ. ಕ್ಯೂಟಿ. ಹಾಯ್ ಮಡ್ಗನು, ಹಾಯ್. ವಾಟ್ ಈಸ್ ಫ್ಯಾಮ್, ಹಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಬಂದು ಡೇ 1 ಯೋಗ ವ್ಲಾಗ್ ಆಗಿರುತ್ತೆ. ಅವಾಗಲೇ ನೋಡ್ತಿದ್ರಲ್ವಾ, ದ್ಯಾಟ್ ವಾಸ್ ಮೈ ರೊಟೀನ್. ಆ್ಯಂಡ್ ಇವತ್ತಿಂದ ನಾನು ಯೋಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಯೋಗ ವ್ಲಾಗ್ನ ಮರ್ತು ಬಿಡೋದಿಲ್ಲ. ಅದಕ್ಕೆ ಇವತ್ತಿಂದ ದಿಸ್ ಇಸ್ ದ ನ್ಯೂ ವ್ಲಾಗ್. ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ಓಕೆ ಗೈಸ್, ಇವತ್ತಿನ ವ್ಲಾಗಲ್ಲಿ ಯೋಗ ವ್ಲಾಗ್ ಅಂತ ಹೇಳಿದೆ ಅಲ್ವ ನಾನು. ಬೆಳಗ್ಗೆನೇ 6 o'clock ಎದ್ದೇಳ್ಬಿಟ್ಟು ಬಂದಿದ್ದೀನಿ ಟೆರೆಸ್ ಮೇಲ್ಗಡೆ ಯೋಗ ಮಾಡೋಕ್ಕೆ. ಇವತ್ತಿನದ್ರಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ನಿಮಗೆ ನನ್ನ ಹತ್ರ ಮೊಬೈಲ್ ಇದೆ. ನಾನು ನಿನ್ನೆ ನೈಟ್ ಈ ಮೊಬೈಲಲ್ಲಿ ಸ್ಕ್ರಿಪ್ಟ್ ಮಾಡಿಟ್ಕೊಂಡಿದ್ದೀನಿ. ಯೋಗ ಆ್ಯಂಡ್ ಸೂರ್ಯ ನಮಸ್ಕಾರ ಇವತ್ತು ಮಾಡ್ತಾ ಇರೋದು. ಅಂದರೆ ಯೋಗ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀನಿ ಬ್ಲಾಗಲ್ಲಿ, ಮತ್ತು ಸೂರ್ಯ ನಮಸ್ಕಾರ ಅಂದರೆ ಏನು ಅಂತ ತಿಳ್ಕೊತೀವಿ. ಸೂರ್ಯ ನಮಸ್ಕಾರ 12 steps ಇದೆ. ಆ ಎಲ್ಲ 12 steps ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆಗ ನಾನು ಮಾಡಬೇಕಾದ್ರೆ ಈ ಕಡೆ ಅಂದರೆ ನಿಮ್ಮ ರೈಟ್ ಅಥವಾ ಲೆಫ್ಟಿಗೆ ನಾನು ಪಿಕ್ಚರ್ನ ಪಿಕ್ ಮಾಡಿರ್ತೀನಿ, ಓಕೆನಾ. ಸೂರ್ಯ ನಮಸ್ಕಾರ ಪಿಕ್ಚರ್ನ ನಾನು ನಿಮಗೆ ಪಿಕ್ ಮಾಡಿರ್ತೀನಿ. ಇವಾಗ ಈ ಮೊಬೈಲಲ್ಲಿ ನಾನು ತಂದಿರೋದು ಏನಕ್ಕಂದರೆ ನನ್ನ ಹತ್ರ ನೆನ್ನೆ ಯೋಗ ಅಂದರೆ ಏನು ಅಂತ ಬರ್ಕೊಂಡಿದ್ದೆ. ಇದರಲ್ಲಿ ಟೈಪ್ ಮಾಡಿಕೊಂಡೆ. ನೋ ಗೂಗಲ್, ನೋ ChatGPT, ನೋ ಫ್ಲೆಕ್ಸಿಬಿಲಿಟಿ. ನಾನು ಓನಾಗೆ ನಾನು ತಿಳ್ಕೊಂಡು ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ಇವಾಗ ನಾನು
ಮಾಡ್ತಾಯಿದ್ದೀನಿ ಯೋಗನ. ಸೊ ಫಸ್ಟು ಸೊ ಇವತ್ತು ಬರೀ ಒಂದು ಆಸನ ಅಷ್ಟನ್ನು ಮಾಡ್ತಾ ಇರೋದು. ಸೊ ಏನೆಲ್ಲ ಅಂದರೆ ಲೈಕ್ ಟುಮಾರೋ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಸನ ಆಗಿದ್ರೆ ಸೂರ್ಯ ನಮಸ್ಕಾರ ಮಾಡೋಣ. ಓಕೆನಾ? ಓಕೆ, ಲೆಟ್ಸ್ ಡೂ ಇಟ್. ಮ್ಯಾಟ್ ಹಾಸ್ಕೊಳ್ಳೋಣ ಬನ್ನಿ ಫಸ್ಟ್. ಓಕೆ, ಸೊ ಓಕೆ ಗೈಸ್, ಮ್ಯಾಟ್ ಹಾಸ್ಕೊಂಡಿದ್ದೀನಿ. ಮ್ಯಾಟ್ನ ಇವಾಗ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಯೋಗನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಆಸನಾಸ್ ಲಿಸ್ಟ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೋಡೋಣ ಬನ್ನಿ. ಜಸ್ಟ್ ಇನ್ ಕೇಸ್ ಅಂದರೆ ಲೈಕ್ ಇವಾಗ ನಾನು ಮಾಡೋ ಆಸನಾಸ್ದು ಅದೇನೇನು ಹೆಲ್ಪ್ ಆಗುತ್ತೆ, ಅದೇನೇನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಸೊ ಈ ವಿಡಿಯೋದ ಪಾರ್ಟ್ 1 ಹೇಳಿರಲ್ಲ, ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಓಕೆ. ಸೊ ಫಸ್ಟು ಸೊ ಈ ವ್ಲಾಗಲ್ಲಿ ಜಸ್ಟ್ ಸ್ವಲ್ಪ ಫ್ರೀ ಎಕ್ಸಸೈಸಸ್ ಹೇಳ್ಕೊಡ್ತೀನಿ ಅಷ್ಟೇ. ಸೊ ಜಾಸ್ತಿ ಬೇಡ, ಹೆವಿ ಅನಿಸ್ಬಿಡುತ್ತೆ. ಓಕೆನಾ? ಸೊ ಕಡಿಮೆ ಹೇಳ್ಕೊಡ್ತೀನಿ, ಸಾರಿ. ಓಕೆ, ಇವಾಗ ಫಸ್ಟು ಪ್ರೇಯರ್ ಮಾಡೋಣ ಯೋಗದ್ದು. ಓಕೆನಾ? ಸೊ ಇದೆಲ್ಲ ಮಾಡಿರೋದನ್ನ ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ನೀವೇನು ಚಕ್ಕಲ್ ಪಕ್ಕಲ್ಲಿ ಹಾಕ್ತೀರಾ ಅಂತ ಹೇಳ್ತಾರಲ್ಲ, ಸೊ ಈ ಪೋಸ್ನ ನಿಮಗೆ ಸುಖಾಸನ ಅಂತೇಳಿ ಕರೀತಾರೆ. ಯೋಗದಲ್ಲಿ ನಿಮಗೆ ಸುಖಾಸನ ಅಂತೇಳಿ ಕರೀತಾರೆ. ಸೊ ಈ ಪೋಸ್ ನೀವೇನು ಮಾಡ್ತೀರಾ ನೋಡಿ, ಇದನ್ನು ಪದ್ಮಾಸನ ಅಂತೇಳಿ ಕರೀತಾರೆ. ಪದ್ಮಾಸನ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಸೊ ಈ ಪೋಸ್ ನೀವೇನು ಮಾಡ್ತೀರಾ ನೋಡಿ, ಇದನ್ನು ಅರ್ಧ ಪದ್ಮಾಸನ ಅಂತೇಳಿ ಕರೀತಾರೆ. ಅರ್ಧ ಪದ್ಮಾಸನ ಅಂತೇಳಿ ಕರೀತಾರೆ. ಸೊ ಈ 3 ಆಸನಾಸ್ ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಸೊ ನಾನು ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ. ಓಕೆ, ಸೊ ಫಸ್ಟಿಗೆ ಇದು ಬಿಗಿನ ಆಗಿರೋದ್ರಿಂದ ಸುಖಾಸನ ಕೂತ್ಕೊಳ್ಳೋಣ. ಸೊ ನನಗೆ ಒಂದು ಮುದ್ರಾ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಮುದ್ರಾ, ಸೊ ಇದನ್ನು ಜ್ಞಾನ ಮುದ್ರಾ ಅಂಥೇಳಿ ಹೇಳ್ತಾರೆ. ಜ್ಞಾನ ಮುದ್ರಾ ಅಂಥೇಳಿ ಹೇಳ್ತಾರೆ. ಸೊ ಇಟ್ಸ್ ಯೂಸ್ ಫಾರ್ ಮೆಡಿಟೇಷನ್ ಪರ್ಪಸ್. ಓಕೆ, ಸೊ ಮೆಡಿಟೇಟ್ ಮಾಡೋಕ್ಕೆ ಈ ಜ್ಞಾನ ಮುದ್ರಾ, ಜ್ಞಾನ ಅಂದರೆ ಮೆಡಿಟೇಟ್. ಸೊ ಮೆಡಿಟೇಟ್ ಮಾಡೋಕ್ಕೆ ಅಂಥೇಳಿ ಈ ಮುದ್ರಾನ ಯೂಸ್ ಮಾಡ್ತಾರೆ. ಈ ಮುದ್ರಾ ಚೆನ್ ಮುದ್ರಾ ಅಂತ ಕೂಡ ಕರೀತಾರೆ. ಜ್ಞಾನ ಮುದ್ರಾ ಆರ್ ಚೆನ್ ಮುದ್ರಾ. ಸೊ ಈ ಕುತ್ಕೊಂಡು ಬ್ಯಾಕ್ ಬೋನ್ ಸ್ಟ್ರೈಟ್ ಇರಬೇಕು, ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇದೆ. ಸೊ ಹೆಡ್ ಸ್ಟ್ರೈಟ್ ಇರಬೇಕು. ಸೊ ಚಿನ್ ಕೂಡ ವಾಲ್ನ ಫೇಸ್ ಮಾಡ್ತಿರ್ಬೇಕು. ಅಂದರೆ ಲೈಕ್ ನೀವು ಒಂದು ವಾಲ್ ಮುಂದೆ ಕುತ್ಕೊಂಡಿದ್ರೆ ಸೊ ನೀವು ವಾಲ್ ಮುಂದೆ ಫೇಸ್ ಮಾಡ್ತಿರ್ಬೇಕು. ಓಕೆ, ಬ್ಯಾಕ್ ಬೋನ್ ಸ್ಟ್ರೈಟ್. ಇವಾಗ ಜ್ಞಾನ ಮುದ್ರ ಚಿನ್ ಮುದ್ರ ಆನ್ ದ ಲ್ಯಾಪ್. ಇವಾಗ ಐಸ್ನ ಕ್ಲೋಸ್ ಮಾಡಿ ನೀವೇನು ಮಾಡ್ತೀರಾ ಅಂದರೆ ಜಸ್ಟ್ ಒಂದು 5 to 3 minutes ತೊಗೊಳ್ಳಿ. ಸೊ ಅವ್ರ 3 minutes ಐಸ್ ಕ್ಲೋಸ್ ಮಾಡಿ ಮೆಡಿಟೇಟ್ ಮಾಡ್ತಾ ಇರಬೇಕು. ನಿಮ್ಮ ಬ್ರೀತ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತಿರ್ಬೇಕು. ಮಾಡೋಣ. ಮತ್ತು ಆ 2 minutes ಆದಮೇಲೆ ನೀವು ಓಂಕಾರ ಅಂದರೆ ಓಂ ಅಂತ ಫುಲ್ ಬ್ರೀತ್ ತೊಗೊಂಡು, ಸೊ ಬ್ರೀತ್ ತೊಗೋಬೇಕು ಫಸ್ಟ್, ಆಮೇಲೆ ಓಂ ಅಂತ ನೀವು ವಿತೌಟ್ ಮಾಡಬೇಕು. ಸೊ ಈ ಥರ 3 times ಮಾಡ್ತಾರೆ. ಅದನ್ನು ಓಂಕಾರ ಅಂತೇಳಿ ಕರೀತಾರೆ. ಸೊ ಫಸ್ಟು ಮೆಡಿಟೇಟ್ ಮಾಡೋಣ. ಮೆಡಿಟೇಟ್ ಮಾಡಾದಮೇಲೆ ಓಂಕಾರ ಚಾಂಟ್ ಮಾಡೋಣ. ಓಕೆ,
breathe out, breathe in, 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 breathe out. ಸೊ ಗೈಸ್ ಇವಾಗ ನಾವು ಓಂಕಾರ ಚಾಂಟ್ ಮಾಡೋ ಟೈಮ್ ಇರ್ತದೆ. ಸೊ 10 ಟೈಮ್ಸ್ ಮಾಡಿದ್ರೆ ಸಾಕು. ಅಂದರೆ ಲೈಕ್ ಮೆಡಿಟೇಷನ್ ಅಂದರೆ ಮಾಡಬೇಕು, ಲಾಂಗ್ ಮಾಡಬೇಕು. ಸೊ ಇವತ್ತಿನ ಪಾರ್ಟ್ 1 ಸೊ ಇವತ್ತಿನ ಬ್ಲಾಗ್ ಆಗಿರೋದ್ರಿಂದ ಸೊ ನಾನು ನಿಮಗೆ ಜಸ್ಟ್ ಹೇಳ್ಕೊಡ್ತೇನೆ ಅಷ್ಟೇ. ಸೊ ನೆಕ್ಸ್ಟ್ ಮಾಡೋಣ. ಸೊ ಓಂಕಾರ ಚಾಂಟ್ ಮಾಡಬೇಕು ಓಕೆನಾ. ಸೊ ಹೇಗೆ ಅಂತಂದರೆ ನಾರ್ಮಲ್ ಈ ಥರ ಇಟ್ಕೊಂಡು ಬ್ರೀತ್ ಇನ್, ಬ್ರೀತ್ ಇನ್, breathe in, breathe in, ಸೊ ಅದಾದಮೇಲೆ ನಮಸ್ಕಾರ ಮುದ್ರೆ ಇಟ್ಕೊಂಡು ಓಂ ಶಾಂತಿ 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 ಅಂತ ಹೇಳಿ ನಿಮ್ಮ ಕೈಗಳನ್ನ ಜೋಡಿಸಿ ರಬ್ ಮಾಡಿ ನಿಮ್ಮ ಪಾಮ್ಗಳನ್ನ. Put on your eyes and slowly and gently and see your palms. ಸೊ ಓಂಕಾರ ನಾನು ಏನು ಮಾಡಿದೆ ಅಂದರೆ ಬ್ರೀತ್ ಇನ್ ತೊಗೊಂಡು ಬ್ರೀತ್ ಔಟ್ ಅಂತ ಬ್ರೀತ್ ಔಟ್ ಮಾಡ್ತಾರೆ. ಬ್ರೀತ್ ಇನ್ ತೊಗೊಂಡಾಗ ಬ್ರೀತ್ ಔಟ್ ಮಾಡಲೇಬೇಕು. ಸೊ ಬ್ರೀತ್ ಇನ್ ತೊಗೊಂಡಾಗ ಓಮ್ ಅನ್ನೋ ನಮ್ಮ ಬಾಯಲ್ಲಿ ಆ ಚಾಂಟ್ ಮಾಡ್ತಾ ಇರಬೇಕು. ಬ್ರೀತ್ ಇನ್ ಓಮ್ ಅಂತ ಬ್ರೀತ್ ಔಟ್ ಮಾಡ್ತಿರ್ಬೇಕು, ಬ್ರೀತ್ ಇನ್ ಓಮ್ ಅಂತ ಬ್ರೀತ್ ಔಟ್ ಮಾಡ್ತಿರ್ಬೇಕು. ಸೊ ಅದನ್ನು ಇವಾಗ 3 ಟೈಮ್ಸ್ ಮಾಡಿದ್ರೆ ಸೊ ನಿಮ್ಮ ಬ್ರೀತಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ಮೆಡಿಟೇಷನ್ ಆ್ಯಂಡ್ ಓಂಕಾರ ಚಾಂಟ್ ಮಾಡಿದರೆ ಬ್ರೀತಿಂಗ್ ಮತ್ತು ನಿಮ್ಮ ಮೈಂಡ್ ಕೂಡ ಶಾಂತ ಆಗುತ್ತೆ. ಸೊ ಇಷ್ಟು ಮೆಡಿಟೇಷನ್ ಇರುತ್ತೆ. ಇದೇನಿಲ್ಲ, ಚಾಂಟ್ ಮಾಡಿದೇನಂದ್ರೆ ನಾವು ಓಂ ಶಾಂತಿ ಶಾಂತಿ ಮಾಡೋದು ಜಸ್ಟ್ ಯೋಗ ಮಾಡ್ಕೊಂತ ಪ್ರೇ ಮಾಡ್ತಾ ಇದ್ದೀವಿ ಗಾಡ್ಗೆ ಅಂತ ಅಷ್ಟೇ ಮಾಡಿದ್ದು ಓಕೆನಾ. ಸೊ ನೆಕ್ಸ್ಟ್ ಫ್ರೀ ಎಕ್ಸಸೈಸ್ 5 ಫ್ರೀ ಎಕ್ಸಸೈಸ್ ಮಾಡೋಣ. ನಿಮಗೆ ಗೊತ್ತಿರುತ್ತೆ ಫ್ರೀ ಎಕ್ಸಸೈಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಅದನ್ನು ನಾವು ಮಾಡ್ತೇವೆ ಬನ್ನಿ. ಸೊ ಓಕೆ, ಸೊ ಫಸ್ಟು ಇದೆಲ್ಲ ಗೊತ್ತಿರುತ್ತೆ ಈ ಫ್ರೀ ಎಕ್ಸಸೈಸು. ಸೊ ಇದನ್ನು ಜಸ್ಟ್ ಲೆಗ್ ಮೂಮೆಂಟ್ ಅಂತ ಕರೀತಾರೆ. ಸೊ ಆ ಲೆಗ್ ಮೂಮೆಂಟ ಮಾಡೋಣ. 1 2 3 4 5. ಇವಾಗ ನಿಮಗೆ ಸೊ ಇವಾಗ ನಿಮ್ಮ ಟೋಸ್ ಏನಿದೆ ಅದನ್ನು ಬೆಂಡ್ ಸ್ಟ್ರೈಟ್. ಓಕೆ, 3 2 1 ಸ್ಟಾರ್ಟ್. 1 2 3 4 5 6 7 8 9 10. ಸೊ ಇದು ಸೆಕೆಂಡ್ ಎಕ್ಸಸೈಸ್ ಆಗಿರುತ್ತೆ. ಇವಾಗ ರೊಟೇಷನ್ 1 2 3 4 5 and reverse 1 2
ಸೊ ನೆಕ್ಸ್ಟ್ ಬಂದು ಬಟರ್ಫ್ಲೈ ಮಾಡ್ಬೋದು. ಸೊ ಬಟರ್ಫ್ಲೈನ ನಿಮ್ಮ ಐಸ್ ಸ್ಟ್ರೆಚ್ ಇಂಪ್ರೂವ್ ಮಾಡುತ್ತೆ. ಬಟರ್ಫ್ಲೈನ ಐಸ್ ಸ್ಟ್ರೆಚ್ ಇಂಪ್ರೂವ್ ಮಾಡುತ್ತೆ. ಸೊ ಬಿಗಿನರ್ಸ್ಗೆಲ್ಲ ಸ್ವಲ್ಪ ಬಟರ್ಫ್ಲೈನ ಸೊ ಲೈಕ್ 2 ಲೆಗ್ಸ್ನ ಇಷ್ಟು ಡಿಸ್ಟೆನ್ಸ್ ಇರಬೇಕು ಐಸ್ ಮತ್ತು ಆ್ಯಂಕಲ್ ಹತ್ರ. ಆ್ಯಂಕಲ್ ಎಸ್ಪೆಷಲಿ ಮ್ಯಾಟರ್ ಆಗೋದು. ಸೊ ಈ ಥರ ಟ್ವಿಸ್ಟ್ ಆಗುತ್ತಲ್ಲ, ಸೊ ಅದಕ್ಕೆ ಸರಿ 3, 2, 1 ಸ್ಟಾರ್ಟ್. ಸೊ ಈ ಥರ ಪುಷ್ ಮಾಡ್ಕೋಬೇಕು. ನಿಮ್ಮ ಸೆಲ್ಫ್ ಈ ಕಡೆ ಪುಷ್ ಮಾಡಿದ್ರೆ ಈ ಕಡೆ ಪುಷ್ ಮಾಡೋದು ಈ ಥರ. ಸೊ ಆದಷ್ಟು ಬೆಂಡಾಗಿ ಈ ಥರ ಪುಷ್ ಮಾಡ್ಕೊಂಡ್ರೆ ಸೊ ನಿಮ್ಮ ಥೈಸ್ ಏನಿದೆ ಅದು ಸ್ಟ್ರೆಚ್ ಆಗಿದೆ. ಸೊ ಹಾಗೆ ನೀವು ಸ್ಟ್ರೆಚ್ ಮಾಡೋಕ್ಕೆ ಯೂಸ್ ಆಗೋದೆ ಬಟರ್ಫ್ಲೈ. ಓಕೆನಾ? ಸೊ ಅದಕ್ಕೆ ನೀವು ಯೂಸ್ ಮಾಡಿ ಇದನ್ನು ಫಿಕ್ಸ್ ಮಾಡಬೇಕು. 1, 2, 3, 4, 5. So this is the exercise and it's done. So next, ಸೊ ನಿಮ್ಮ ನೀ ಮೇಲೆ ನೀವು ನಿಂತ್ಕೊಂಡು ಸೊ ನಿಮ್ಮ ಹಿಪ್ ಮೇಲೆ ನಿಮ್ಮ ಹ್ಯಾಂಡ್ಸ್ ಇಟ್ಬಿಟ್ಟು ಇವಾಗ ಹೆಡ್ ರೊಟೇಷನ್ ಮಾಡಬೇಕು. ಓಕೆ, 3, 2, 1 ಸ್ಟಾರ್ಟ್. 1, 2, 3, 4, 5. Reverse. 1, 2, 3, 4, 5. So we go up and down. 1, 2, 3, 4, 5. Done. The side. 1, 2, 3, 4, 5. Look at half rotation. 1, 2, 3, 4, 5, 6. Mega reverse. 1, 2, 3, 4, 5, 6. So next, wrist rotation. Okay. Ready? 3, 2, 1 start. 1, 2, 3, 4, 5, 6. Then reverse. 1, 2, 3, 4, 5, 6. Then up and down. 1, 2, 3, 4, 5, 6. Okay, ಇವಾಗ ನಿಮಗೆ ಸೂರ್ಯ ನಮಸ್ಕಾರ. ಸೊ ಸೂರ್ಯ ನಮಸ್ಕಾರ ಮುಂಚೆ ನಾನು ನಿಮಗೆ ಯೋಗ ಅಂದರೆ ಏನು ಅಂತ ಸೊ ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕನ್ನಡದಲ್ಲಿ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇವಾಗ ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಚ್ ಇಸ್ ಐ ಹ್ಯಾವ್ ಸ್ಕ್ರಿಪ್ಟೆಡ್. ಸೊ ನಾನು ಓನಾಗಿ ಸ್ಕ್ರಿಪ್ಟ್ ಮಾಡಿರೋ ಅಂಥ ಯೋಗ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಪ್ರೂಫ್ ಬೇಕು ಅಂದರೆ ನೋಟ್ಸಲ್ಲಿ ನಾನೇ ಮಾಡಿರೋದು, ಬೇಕಾದ್ರೆ ನೋಡಿ. ಸೊ ದಿಸ್ ಇಸ್ ಮೈ ಫೋನ್. ಓಕೆ, ಕಾಣಿಸ್ತಿರ್ಬೋದು. ಸೊ ನೋಟ್ಸಲ್ಲಿ ನಾನಾಗೆ ಸ್ಕ್ರಿಪ್ಟ್ ಮಾಡಿರೋಂಥ ನೋಟ್ಸ್ ಇದು. ಸೊ ನಾನಾಗಿ ಟೈಪ್ ಮಾಡಿರೋವಂಥ ನೋಟ್ಸ್ ಇದು. ಸೊ ಯೋಗ ಬಗ್ಗೆ ಟೈಪ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಯೋಗ
ಓಕೆ ಸಾರಿ. ಸೊ ಯೋಗ ಅಂದರೆ ಏನು? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಯೋಗ ಅಂದರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಯೋಗ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಯೋಗ ಇಸ್ ಅನ್ ಏನ್ಷಿಯಂಟ್ ಸ್ಪಿರಿಚುವಲ್, ಮೆಂಟಲ್ ಆ್ಯಂಡ್ ಫಿಸಿಕಲ್ discipline rooted in Indian philosophy. In modern practice, yoga refers to the harmony and balance between the mind and the body. ಅಂದರೆ ನಿಮ್ಮ ಮೈಂಡ್ ಮತ್ತು ಬಾಡಿ ಇರುತ್ತಲ್ಲ, ಸೊ ಹಾರ್ಮನಿ ಅದ್ರ ಜೊತೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಮೈಂಡ್ ಮತ್ತು ಬಾಡಿ ಜೊತೆಗೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದನ್ನು ನಾವು ಯೋಗ ಅಂತ ಹೇಳಿ ಕರೀತಾರೆ. ಸೊ ಇಟ್ ಈಸ್ ಅ ಹೋಲಿಸ್ಟಿಕ್ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಹೆಲ್ತಿ ಲಿವಿಂಗ್ ದ್ಯಾಟ್ ಇಂಟಿಗ್ರೇಟ್ಸ್ ಫಿಸಿಕಲ್ ಪೋಸ್ಚರ್ಸ್, ಕಂಟ್ರೋಲಿಂಗ್ ಬ್ರೀತಿಂಗ್. ಸೊ ಫಿಸಿಕಲ್ ಪೋಸ್ಚರ್ಸ್ ಏನಿದೆ ಯೋಗದಲ್ಲಿ, ಸೊ ಅದು ಬ್ರೀತಿಂಗ್ ಕಾಲ್ಡ್ ಪ್ರಾಣಾಯಾಮ. ಬ್ರೀತಿಂಗನ್ನು ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ. ಮತ್ತು ಮೆಡಿಟೇಷನ್, ಧ್ಯಾನ, ನಾವು ಇವಾಗ ಏನು ಮಾಡಿದ್ವಿ, ಸೊ ಧ್ಯಾನ. ಸೊ ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ ಮತ್ತು ಇನ್ನರ್ ಪೀಸ್ನ ಬೆಳೆಸ್ಕೊಳ್ಳೋಕ್ಕೆ ಬ್ರೀತಿಂಗ್ ಆ್ಯಂಡ್ ಮೆಡಿಟೇಷನ್ನ ಮಾಡ್ತಾರೆ. ಸೊ ಇದಿಷ್ಟೇ ಯೋಗ ಬಗ್ಗೆ. ಸೊ ಡಿಸ್ಕ್ರಿಪ್ಷನಲ್ಲಿ ಯೋಗ ಬಗ್ಗೆ ಹಾಕಿರ್ತೀನಿ ನೋಡಿ. ಸೊ ಇವಾಗ ನಾನು ನಿಮಗೆ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲಿಯೋಣ ಬನ್ನಿ. ಸೊ ಫಸ್ಟ್ ಅಂದರೆ ಸೂರ್ಯ ನಮಸ್ಕಾರದಲ್ಲಿ ಇಟ್ಸ್ ಲೈಕ್, ಸೊ 12 ಪೋಸಸ್ ಇದೆ ಅಲ್ವಾ. 1 ಬಿಗಿನರ್ಸ್ ಆಗಿರೋದಿದೆ, 2 3 ರೈಟ್ ಲೆಗ್ ಬ್ಯಾಕ್, 4 5 6 7 8 9 10 11 12. ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ. 1 2 3 reflect back now, 4 5 6 7 8 9 10 11 12. ಸೊ ನೋಡಿದ್ದಲ್ಲ. ಸೊ ಈ ಸೂರ್ಯ ನಮಸ್ಕಾರನ ನೀವು ಅಟ್ ಮಾರ್ನಿಂಗ್ 24 ಟೈಮ್ಸ್ ಮಾಡಬೇಕು. ಸೊ 24 ಟೈಮ್ಸ್ ಮಾಡಿದ್ರೆ ಆ್ಯಂಡ್ ಸನ್ ಮುಂದೆ ಮಾಡಬೇಕು 24 ಟೈಮ್ಸ್. ಸೊ ಸನ್ ಹತ್ರ ತಿರ್ಕೊಂಡು, ಸೊ ಯು ಹ್ಯಾವ್ ಟು ಫೇಸ್ ದ ಸನ್ ಆ್ಯಂಡ್ ಡೂ ದ ಸೂರ್ಯ ನಮಸ್ಕಾರ. ಸೊ ಇವಾಗ ನಾನು ನಿಮಗೆ ಸೂರ್ಯ ನಮಸ್ಕಾರ ಅಂದರೆ ಕನ್ನಡ, ಸೊ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಕನ್ನಡದಲ್ಲಿ ಕೆಳಗಡೆ ಬರ್ತಾ ಇರುತ್ತೆ. ಓಕೆ. ಸೊ ಸೂರ್ಯ ನಮಸ್ಕಾರ, ಸನ್ ಸ್ಯಾಲ್ಯೂಟೇಷನ್. ಸೊ ಕನ್ನಡದಲ್ಲಿ ಸೂರ್ಯ ನಮಸ್ಕಾರ ಅಂತ ಹೇಳಿ ಕರೀತಾರೆ. ಇಂಗ್ಲೀಷಲ್ಲಿ ಸನ್ ಸ್ಯಾಲ್ಯೂಟೇಷನ್ ಅಂತ ಹೇಳಿ ಕರೀತಾರೆ. So, sun salutation is a dynamic sequence of yoga poses that provides a complete full body workout. So, sun salutation ಅನ್ನೋದು ಒಂದು ಯೋಗ ಪೋಸಸ್, 12 ಯೋಗ ಪೋಸಸ್ ಏನು ಮಾಡಿದ್ದು. ಸೊ ಅದನ್ನು ಸೀಕ್ವೆನ್ಸಲ್ಲಿ ಮಾಡ್ತಾ ಹೋಗೋದೇ ಸೂರ್ಯ ನಮಸ್ಕಾರ ಅಂಥೇಳಿ ಕರೀತಾರೆ.
ಸೊ ಸೂರ್ಯ ನಮಸ್ಕಾರ ಮಾಡಿದ್ರೆ ಗೈಸ್ ಫುಲ್ ವರ್ಕೌಟ್ ಪಡಿತೀರಾ, ನೀವು ಒನ್ ಡೇಗೆ ಫುಲ್ ವರ್ಕೌಟ್ ಪಡಿತೀರಾ. ಸೊ ಅದಕ್ಕೇ ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಸ್ಟ್ರೆಂಥನ್ಸ್ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್ ಇಂಪ್ರೂವ್ಸ್ ಮಸಲ್ಸ್ ಮತ್ತು ಜಾಯಿಂಟ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ನೀವು ಡೈಲಿ ಮಾಡ್ತಾ ಇದ್ದರೆ ಸೊ ಮಸಲ್ಸ್ ಮತ್ತು ಜಾಯಿಂಟ್ಸ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಇಂಪ್ರೂವ್ಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ರೆಸ್ಪಿರೇಟರಿ ಹೆಲ್ತ್. ಅಂದರೆ ನಿಮ್ಮ ಕಾರ್ಡಿಯೋಸ್ ಏನೇನಿದೆ ಇನ್ ಯೋರ್ ಬಾಡಿ ಸೆಲ್ಸ್ ಅದೆಲ್ಲ ಎಲ್ಲ ಆರ್ಗನ್ಸ್ ಎಲ್ಲ ಸೊ ನಿಮಗೆ ಎಕ್ಸ್ಪ್ಲೈನ್ ಅಂದರೆ ಇಂಪ್ರೂವ್ ಆಗುತ್ತೆ. ಸೊ ಮತ್ತು ರೆಸ್ಪಿರೇಟರಿ ಹೆಲ್ತ್ ಅಂದರೆ ಬ್ರೀತಿಂಗ್ ಮಾಡ್ತಿರಲ್ಲ, ಸೊ ಬ್ರೀತಿಂಗ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಸೊ ಸೂರ್ಯ ನಮಸ್ಕಾರ ವೆಯ್ಟನ್ನ ಮ್ಯಾನೇಜ್ ಮಾಡುತ್ತೆ, ಸೊ ವೆಯ್ಟನ್ನ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಸೊ ಅಡಿಷ್ನಲಿ ಹೇಳಬೇಕು ಅಂದರೆ ಮೆಂಟಲ್ ಕ್ಲಾರಿಟಿ, ಆಮೇಲೆ ಸ್ಟ್ರೆಸ್ಸು ಮತ್ತು ಫಾಸ್ಟರ್ಸ್ ಡೀಪ್ ಮೈಂಡ್ ಬಾಡಿ ಕನೆಕ್ಷನ್ ಎಲ್ಲ ಬೂಸ್ಟ್ ಮಾಡುತ್ತೆ. ಓಕೆನಾ? ಸೊ ಇದಿಷ್ಟೇ ಸೂರ್ಯ ನಮಸ್ಕಾರದ ಬಗ್ಗೆ. ಸೊ ಏನೇನೆಲ್ಲ ನಮ್ಮ ಬಾಡಿ ಆರ್ಗನ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸೂರ್ಯ ನಮಸ್ಕಾರ ಹೇಳ್ಕೊಟ್ಟಿದೆ. ಸೊ ಒಂದ್ಸತಿ ಬೇಕು ನಾನು ನಿಮಗೆ ಓದ್ಬಿಡ್ತೀನಿ. Sun salutation is a dynamic sequence of yoga poses that provides a complete full body workout. Regular practice strengthens muscles and joints improves cardiovascular and respiratory health and aids in weight management. Additionally, it boosts mental clarity, reduces stress and fosters deep mind-body connection. ಇಷ್ಟೇ. ಸೊ ಡೈಲಿ ಮಾಡ್ತಾ ಇದ್ದರೆ ನಿಮಗೆ ಕಂಪ್ಲೀಟ್ ಬಾಡಿ ಪೋಸ್ಚರ್ ಎಲ್ಲ ಬರುತ್ತೆ, ಕಂಪ್ಲೀಟಾಗಿ ನಿಮ್ಮ ಪರ್ಸ್ನಾಲಿಟಿ ನೀವು ಬೆಳ್ಕೊಬೋದು. ಓಕೆನಾ? ಸೊ ಇವಾಗ ಲಾಸ್ಟ್ ಎಂಡ್ ಮಾಡಬೇಕಾದ್ರೆ ಯೋಗ ಮುಗ್ದಿದೆ. ಸೊ ನಾನು ಎಂಡ್ ಮಾಡಬೇಕು ಅಂತ ಹೇಳಿದಾಗ ಯಾವ ಥರ ಮಾಡಬೇಕು ಅಂತ ಸೇಮ್ ಸೀಕ್ವೆನ್ಸ್. ಸೊ ಬರೋಣ. ಸೊ ಸೇಮ್ ಸೀಕ್ವೆನ್ಸೇ, ಬಟ್ ಇನ್ನೊಂದು ಆಸನ ಇದೆ ಈ ಥರ. ಸೊ ಈ ಥರ ಕುತ್ಕೊಳ್ಳೋದು ವಜ್ರಾಸನ ಅಂತ ಹೇಳ್ತಿರ್ತಾರೆ, ವಜ್ರಾಸನ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ನೀವು ಈ ಆಸನದಾಗೆ ನೆಕ್ಸ್ಟ್ ಬ್ಲಾಗಲ್ಲೇ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಚಿನ್ಮುದ್ರೆ ಇಟ್ಕೊಂಡು ಸಣ್ಣ ಕಡೆ ನೋಡ್ತಾ ಮೆಡಿಟೇಟ್ ಮಾಡಬೇಕು. ನಮಸ್ಕಾರ ಮುದ್ರಾ ಬರುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. Bend forward. ನೆಕ್ಸ್ಟು ಮಡಗನು ಬಟರ್ಫ್ಲೈ ಮಡಗನು ಹಂಗಲ್ಲ ಗನು ಬಟರ್ಫ್ಲೈ ಹಿಂಗೆ ಇಲ್ಲಿಂದ ಹಿಂಗಲ್ಕ ಹಿಂಗೆ ಅಯ್ಯ ಇಲ್ಲ ಹಿಡ್ಗನು ಹಿಂಗಿತ್ತಲ್ಲ ಹಿಂಗೆ ಮಾಡು ಹಿಡ್ಕಗನ. ಇವಾಗ ಕನಿಂಗ್ ಮಡಗು ನಿಂಗೆ ಭುಜಂಗಾಸನ ಮಡಗು ನಿಂಗೆ ಮಾಡು.
ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವಿತ್ ಲಾಟ್ಸ್ ಆಫ್ ಲವ್. ಸೊ ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಪಾರ್ಟ್ 2 will be waiting for you.